ಅಪ್ಪ ಹೇಳಿ, ಎಲ್ಲಿಂದ ಬರ್ತಿದ್ದಾಳೆ ಅಂತ? ರಾತ್ರಿ ಪೂರ ಎಲ್ಲಿದ್ಲು ಅಂತ ಕೇಳಿಪ್ಪ. ಬಸ್ ಕೆಟ್ಟೋಯ್ತು, ಈಗ ರಿಪೇರಿ ಆಗತ್ತೆ ಆಗ ರಿಪೇರಿ ಆಗತ್ತೆ ಅಂತ ಹೇಳ್ತಾನೆ ಇದ್ರು. ಬೆಳಿಗ್ಗೆವರೆಗೂ ಅದರಲ್ಲೇ ಇರ್ಬೇಕು. ಸುಳ್ಳು ಹೇಳಬೇಕಾದಿಲ್ಲ, ಸುಳ್ಳು ಹೇಳಬೇಕಾದಿಲ್ಲ. ರಾತ್ರಿ 11 ಗಂಟೆಗೆ ಬಸ್ ಬರಬೇಕಾಗಿತ್ತು, ಬಂದಿದೆ. ಎಲ್ಲಿದ್ದು ಬಿದ್ದಿ ಎದ್ದು ಬಂದೆ? ಮತ್ತೆ ಪ್ಲೀಸ್ ನನ್ನ ನಂಬಿ, ನಾನು ಸುಳ್ಳು ಹೇಳ್ತೀನ? ಬೇಕಾದ್ರೆ ಯಾರನ್ನಾದ್ರೂ ವಿಚಾರಿಸಿ. ಸರಿ, ನಿನ್ ಫೋನ್ಗೆ ಏನಾಗಿತ್ತು? ಬಸ್ ಕೆಟ್ಟೋಗಿದೆ ಅಂತ ಫೋನ್ ಮಾಡಿ ಹೇಳಬೇಕಾಗಿತ್ತು. ಮನೆಗೆ ಯಾತಕ್ಕೆ ಫೋನ್ ಮಾಡಲಿಲ್ಲ? ಬ್ಯಾಟ್ರಿ ಡೌನ್ ಆಗಿತ್ತು, ಚಾರ್ಜ್ ಇರಲಿಲ್ಲ. ಓಹೋ ಹೋ ಹೋ, ಬ್ಯಾಟ್ರಿ ಡೌನ್ ಆಗಿತ್ತು. ಮೊಬೈಲ್ ಬ್ಯಾಟ್ರಿ ಡೌನ್ ಆಗೋಷ್ಟು ಯಾರ ಹತ್ರ ಮಾತಾಡಿದ್ರಿ? ಅಂತ ಆತ್ಮೀಯರು ಯಾರೋ ಅಕ್ಕ ತಂಗಿರಂತೂ ಆಗಿರಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವ್ರ ಮನೆಯಿಂದ ಹೊರಟಿದ್ದಲ್ವಾ, ಯಾರೋ ಗೊತ್ತಾಗ್ಲಿಲ್ಲ. ಅಲ್ಲ, ಮೊಬೈಲ್ ಬ್ಯಾಟ್ರಿ ಡೆಡ್ ಆಗೋಷ್ಟು ಮಾತಾಡಿದ್ಯಾ ಅಂದ್ರೆ ಬಿಲ್ ಎಷ್ಟಾಗಿರ್ಬೋದು? ಅದನ್ನೇ ನಿಮ್ಮಪ್ಪ ಕಟ್ತಾನೆ, ಕಟ್ಟಕ್ಕೆ ಸಾಧ್ಯ? ಆಗ್ಲೇ ಹರ ಹರ ಅಂತ ಹೋಗಾಯ್ತಲ್ಲ. ಓಹೋ, ಏನು ಕಣ್ಣೀರು? ಅಪ್ಪನ ವಿಷಯ ಮಾತಾಡಿದ ತಕ್ಷಣ ಗಳಗಳ ಅಂತ ಕಣ್ಣೀರು ಬಂದ್ಬಿಡುತ್ತೆ. ಇಷ್ಟಕ್ಕೆ ಏನ್ ಮಾಡಿದಾರೆ ನಿಮ್ಮಪ್ಪ? ಏನ್ ಕೊಟ್ಟು ಹೋಗಿದ್ದಾರೆ? ಸತ್ತಾಗ್ಲೂ ನಮ್ಗೆ ಏನು ಸಿಗ್ಲಾ ಇಲ್ವಲ್ಲ. ಅದೇನೋ ಒಂದು ಮನೆ, ಅದೊಂದು ಬಿಟ್ಟು ಹೋಗಿದ್ದಾರೆ. ನೀವು ಅಕ್ತಗಿರ್ ಮಾತಾಡ್ಕೊಳ್ಳೋದನ್ನ ನಾನು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಆಟ ನನ್ನ ಹತ್ರ ಏನೂ ನಡೆಯೋದಿಲ್ಲ. ನಿಮ್ಮ ಅಕ್ಕಂದ್ರು, ನಿನ್ ತಂಗಿ ಶ್ರೇಯ ಎಲ್ಲ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಆ ಸಂಧ್ಯಾ ಅಂತೂ ಯೋಚನೆ ಮಾಡೋಷ್ಟಿಲ್ಲ. ಆಗರ್ಭ ಶ್ರೀಮಂತರ ಮಗನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಅವಳೇನ್ ಸುಖವಾಗೇ ಇರ್ತಾಳೆ. ಇನ್ನೂ ಏನು ಸೆಟ್ಲ್ ಆಗದೆ ಇರೋದು ಅಂದ್ರೆ ನಾವೇನೆ. ನೀನು ನಮ್ಮ ಮನೆಗೆ ಬರ್ತಾ ಏನೂ ತರಲಿಲ್ಲ. ಏನ್ ಈಗ್ಲಾದ್ರೂ ಏನಾದ್ರೂ ತರಬೇಕು ಅಂತಿದ್ಯೋ ಹೇಗೆ? ಈಗ ಸಂದರ್ಭ ಒದಗಿ ಬಂದಿದೆ. ನಿಮ್ಮಪ್ಪ ಆ ಮನೆ ಬಿಟ್ಟು ಹೋಗಿದ್ದಾರೆ, ಅದು ನಮಗೆ ಇದ್ಬಿಡ್ಲಿ. ನಿಮ್ಮ ಅಕ್ಕನ ಹತ್ರ ಮಾತಾಡು, ನನ್ನ ಹೆಸರಿಗೆ ಬರ್ಕೊಟ್ಬಿಡ್ಲಿ ಅದನ್ನ. ಅರ್ಥ ಆಯ್ತಾ? ಹೌದು, ಆಟೋಲ್ ಏನಕ್ಕೆ ಬಂದಿದ್ದು? ನಡ್ಕೊಂಡು ಬಂದಿದ್ರೆ ಏನ್ ಕಾಲ್ ಸೌತ್ ಹೋಗಿರೋದ? ಲೇಟ್ ಆಗಿತ್ತಲ್ಲ, ಇಲ್ಲೆಲ್ಲ ಗಾಬರಿ ಆಗಿ. ಆಹಾ, ಇಂಥ ಮಾತಿಗೆ ಏನು ಕಡಿಮೆ ಇಲ್ಲ. ಇಷ್ಟೇ ಲೇಟ್ ಆಗಿದ್ದಾಗಿದೆ. ಇನ್ನೊಂದು 5-10 ನಿಮಿಷ ಲೇಟ್ ಆಗಿ ಬಂದಿದ್ರೆ ಏನಾಗಿರೋದು? ಆಟೋ ಚಾರ್ಜ್ ಉಳಿದಿರೋದು. ನಯ ಪೈಸೆ ದುಡಿಮೆ ಅಂತೂ ಮಾಡೋದಿಲ್ಲ. ಕಳಿಯೋ ದುಡ್ಡು ಉಳಿಸಿದ್ರೆ ಅದೇ ದುಡಿಮೆ ಆಗ್ತಿರ್ಲಿಲ್ವಾ? ಖರ್ಚು ಮಾಡಕ್ಕೆ ಅಂತಲೇ ಇದೆಯಾ ನೀನು? ಎಲ್ಲ ನಮ್ ಗ್ರಾಚಾರನೋ ಕರ್ಮನೋ ಒಂದು ಅರ್ಥ ಆಗಲ್ಲ. ಇನ್ನು ಏನ್ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಹೋಗಿ ಒಳಗಡೆ ಕೆಲಸ ನೋಡೋಗು. ವಿಷಯ ಹಾಕಾಯ್ತಲ್ವಾ, ಸ್ವಲ್ಪ ಕಾಲ ಅವಕಾಶ ಬರೋದು ಬಂದೇ ಬರ. ಒಳಗು. ನಮಸ್ಕಾರ ಸರ್. ಓ ಮೋಹನ್, ಇಷ್ಟು ಬೇಗನೆ ಬರ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಕೂತ್ಕೊ ಬನ್ರಿ. ಆ ಲೆಟರ್ನ ಡ್ರಾಫ್ಟ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿ. ಎಸ್ ಸರ್.
ಹೇಳಿ, ಏನೋ ನನ್ನ ಹತ್ರನೇ ಮಾತಾಡಬೇಕು ಅಂದ್ರಂತೆ. ಸರ್, ಆ್ಯಕ್ಚುಲಿ ಅದೇನಾಯಿತು ಅಂದರೆ ನಾನು ಅವತ್ತು ನಿಮ್ಮ ಎದುರುಗಡೆ ಸುಳ್ಳು ಹೇಳಿದೆ ಸರ್. ಡೆತ್ ನೋಟಲ್ಲಿದ್ದ ಹ್ಯಾಂಡ್ ರೈಟಿಂಗು, ನೀವು ತೋರಿಸಿದ ಫೋಟೋ ಹ್ಯಾಂಡ್ ರೈಟಿಂಗು ಮ್ಯಾಚ್ ಆಗಿದ್ದು ಸರಿ. ಆದರೆ ಆ ವ್ಯಕ್ತಿ ನನಗೆ ಪರಿಚಯ ಇಲ್ಲ ಅಂದಿದ್ದು ಒಂದು ರೀತಿಲಿ ಹೌದು, ಒಂದು ರೀತಿಲಿ ಅಲ್ಲ. ಅದೇನು ಅಂದರೆ ಅದೇನು ಅಂತ ಬಿಡಿಸಿ ಹೇಳ್ರಿ. ಸತ್ಯ ಹೇಳಿದ್ರೆ ನಿಮಗೂ ಕ್ಷೇಮನೇ. ಸರ್, ಅವತ್ತು ಬಂದವನು ಹೊರಗಿನವನು ಸರ್. ಅವನ ಹೆಸರು ಮಾರುತಿ ಅಂತ. ಅವತ್ತು ಮನೆಯವರೆಲ್ಲ ಇದ್ರಲ್ಲ, ಅವ್ರ ಎದುರಿಗೆ ಹೇಳೋದಕ್ಕೆ ಗಾಬರಿ ಆಯಿತು. ಅದಕ್ಕೆ ನಿಮ್ಮ ಮುಂದೆ ಸುಳ್ಳು ಹೇಳಿದೆ ಸರ್. ಸರ್, ಅವತ್ತು ನಡೆದಿದ್ದ ಘಟನೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ನಾನು ಆ ವ್ಯಕ್ತಿನ ಯಾವತ್ತೂ ನೋಡೇ ಇಲ್ಲ ಸರ್. ಸರ್, ಇವರು ಜಗದೀಶ್ ಅಂತ ನನ್ನ ಕೊಲೀಗ್. ನಮ್ಮ ಇನ್ನೊಂದು ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಕೆಲವು ಡಾಕ್ಯುಮೆಂಟ್ಸು ಮತ್ತು ಹಣ ತೊಗೊಂಡು ನಾನು ನೋಡೋದಕ್ಕೆ ಇವ್ರು ಬರಬೇಕಾಯಿತು. ಅವತ್ತು ಇವ್ರು ಬರೋಕ್ಕಾಗಲಿಲ್ಲ. ಅದಕ್ಕೆ ಮಾರುತಿ ಕೈಯಲ್ಲಿ ಅದನ್ನು ಕೊಟ್ಟು ಕಳಿಸಿದ್ರು. ನಾನು ಅದನ್ನು ತೊಗೊಂಡೆ. ಹೇಗೂ ಮದುವೆಗೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ, ಹಾಗೆ ಹೋಗಬೇಡಿ ಅಂತ ಫಾರ್ಮಾಲಿಟಿಗೋಸ್ಕರ ಹೇಳಿದೆ ಸರ್. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಸರ್. ನಿಜನಾ ಜಗದೀಶ್? ಹೌದು ಸರ್, ಮೋಹನ್ ಹೇಳ್ತಿರೋದು ನಿಜ. ಅವತ್ತು ನನಗೆ ಮದುವೆಗೆ ಬರ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಮಾರುತಿ ಕಳಿಸಿದ್ದೆ ನಾನು. ಆದರೆ ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದರಲ್ಲಿ ಮೋಹನ್ದೇನು ತಪ್ಪಿಲ್ಲ ಸರ್. ಗೊತ್ತು, ಅದರಲ್ಲಿ ಮೋಹನ್ ಅವ್ರ ಕೈವಾಡ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಅದ್ರ ಬಗ್ಗೆ ಮೋಹನ್ಗೆ ಸಾಕಷ್ಟು ವಿಷಯಗಳು ಗೊತ್ತು. ಅದನ್ನು ಮುಚ್ಚಿಡ್ತಾ ಇದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಮೋಹನ್, ನೀವು ಆ ಫೋಟೋಗ್ರಾಫರ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ನಾವನ್ನ ಟ್ಯಾಪ್ ಮಾಡಿದ್ವಿ. ನೀವು ಆ ವ್ಯಕ್ತಿ ಜೊತೆ ಇರೋ ಫೋಟೋಗಳನ್ನ, ವಿಡಿಯೋಗಳನ್ನ ಎಡಿಟ್ ಮಾಡೋದಕ್ಕೆ ಹೇಳಿದ್ವಿ. ಆದರೆ ಈಗ ಅದೇ ಎವಿಡೆನ್ಸ್ ಆಗಿ ನಮ್ಮ ಹತ್ರ ಇದೆ. ಕ್ಯಾಮ್ರಾಮನ್ ಬಾಯಿ ಮುಚ್ಚೋದಕ್ಕೆ ಅವನು ಹಣ ಕೊಟ್ರಿ. ಅದು ನಮ್ಮ ಹತ್ರ ಸೇರಿದೆ. ಗಾಬರಿ ಆಗಬೇಡಿ, ಹಾಗಂತ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡೋದಿಲ್ಲ. ಹೇಳಿ, ಆ ಮಾರುತಿಯಲ್ಲಿದ್ದಾನೆ? ಸರ್, ಅವನು ತಲೆ ಮರೆಸ್ಕೊಂಡು ರಾಜಾಜಿನಗರದಲ್ಲಿರೋ ಲಾಡ್ಜಲ್ಲಿದ್ದಾನೆ ಸರ್. ರೂಮ್ ನಂಬರ್ 211. ಇನ್ನು ಕಾಯೋದು ಬೇಡ, ಮೊದಲು ಅವನನ್ನು ಕಸ್ಟಡಿಗೆ ತಗೋಬೇಕು. ಸರ್, ಅವನ ಹಣಕ್ಕೋಸ್ಕರ ಪತ್ರ ಬರೆದಿದ್ದಾನಷ್ಟೇ. ವಿಡಿಯೋ ಫೋಟೋ ತೋರಿಸಿದ್ರೆ ಖಂಡಿತ ಗುರುತಿಸ್ತಾನೆ ಸರ್. ಹಾ ನೋಡು, ಯಾವಾಗಲೂ ಅಷ್ಟೇ ಹೀಗೆ ತಂಪು ಗಾಳಿ ಬೀಸ್ತಾ ಇರುತ್ತೆ. ನನಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅನ್ನಿಸ್ದಾಗೆಲ್ಲ ಇಲ್ಲಿಗೆ ಬಂದು ಜೀವನ್, ಸಂಧ್ಯಾ, ಅಪ್ಪ ಕರಿತಾ ಇದ್ದಾರೆ, ನಾನು ಹೊರಟು ಬರ್ತೀನಿ. ನೀನು ಮುಂದೆಲ್ಲೂ ವಾಕ್ ಮಾಡೋಕ್ಕೆ ಹೋಗಬೇಡ, ಪೂಲ್ ಇದೆ, ಆಯ್ತಾ? ಹಾಂ, ಹುಷಾರು, ಬಂದ್ಬಿಡ್ತೀನಿ.
ಗಾಡ್, ಐ ಆಮ್ ಸಾರಿ. ಅದು ನಾನು ಮನೆಯವ್ರಿಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಬ್ಯಾಕ್ ಎಂಟ್ರಿ ತೊಗೊಂಡೆ. ನೀವು ನೋಡಿದ್ರೆ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರಿ. ಐ ಆಮ್ ಸಾರಿ. ಐ ಆಮ್ ಸಾರಿ ಅಂತ ಹೇಳಿದ್ನಲ್ಲ. ಯಾರು ಯಾರು? ಜೀವನ್? ಯಾಕೆ, ಏನಾಯ್ತು? ಅದು ಆಡ್ತಾ ಆಡ್ತಾ ಬಿದ್ಬಿಟ್ರು. ಹೌದಾ? ಇವಳು ಕಣ್ ಕಾಣೋದಿಲ್ಲ. ಇವಳು ನಮ್ಮನೇಲಿ? ಅರೆ, ಇವಳು ಹೇಗೆ ಇಲ್ಲಿಗೆ ಬಂದ್ಲು? ಯಾರು? ಯಾರದು? ನಾನು ಇಷ್ಟಪಟ್ಟ ಹುಡುಗಿ ನನ್ನೆದುರಿಗೆ ನಿಂತಿದ್ದಾಳೆ. ಮೈ ಗಾಡ್, ಅಮ್ಮನ ಕತ್ತಲ್ಲಿದ್ದಿದ್ದ ಸರ, ಕುಡ್ಲ ಮನೆತನದ ಗೌರವ, ಇವಳು ಕತ್ತಲ್ಲಿ. ಅಂದ್ರೆ ಇವಳು ಮನೆ ಸೊಸೆ, ಜೀವನ್ ಹೆಂಡ್ತಿ. ಓ, ಏನ್ ಮಾಡ್ಬಿಟ್ಟೆ ನಾನು? ಯಾವಾಗ ಬಂದೆ ನೀರಜ್? ಅಪ್ಪ, ಈಗ ತಾನೇ ಬಂದೆ. ಹೇ ನೀರಜ್. ಹಾಯ್ ಜೀವನ್. ಹಾಯ್ ಹಾಯ್ ಹಾಯ್. ನೀನು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ, ನಾನೇ ನಿಂಗೆ ಸರ್ಪ್ರೈಸ್ ಕೊಟ್ಬಿಟ್ಟೆ ನೋಡು. ಇವಳು ನನ್ನ ಹೆಂಡತಿ. ನೀನು ಹೇಳಿದ ನಿಜಾನೇ. ಈ ಸಲ ನಾನೇ ಸೋತೆ. ಪ್ರತಿ ಸಲ ಗೆಲ್ಲೋದಕ್ಕಿಂತ ಒಂದು ಸಲ ಸೋತ್ರೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಇವರು ನೋಡಿ ನಾನೇ ಸ್ಟನ್ ಆದೆ. ಇವರ ಸಂಧ್ಯಾ ಸಂಧ್ಯಾ ಅಂತ ಕರಿ ಸಾಕು. ಇವಳು ನಿನಗಿಂತ ಚಿಕ್ಕವಳು. ಸಂಧ್ಯಾ, ಇವನು ನೀರಜ್, ನಮ್ಮ ಫ್ಯಾಮಿಲಿ ಮೆಂಬರ್. ಹೇಗೆ ಅಂದರೆ ನನ್ನ ಅಣ್ಣ ಅಂತ ತಿಳ್ಕೊ. ಇವ್ರ ತಂದೆ ಮುಂಚೆ ನಮ್ಮನೇಲೇ ಇದ್ದರು. ನಮ್ಮನೆ ವ್ಯವಹಾರ ಎಲ್ಲ ಅವರೇ ನೋಡ್ಕೋತಾ ಇದ್ರು. ಇವ್ನಿಗೆ 7 ವರ್ಷ ಇದ್ದಾಗ ಅವ್ರ ತಂದೆ ತಾಯಿ ಇಬ್ಬರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಆಗಿಂದ ನಾನು ಇವನು ಜೊತೆಗೆ ಬೆಳೆದಿದ್ದೀವಿ, ಅಣ್ಣ ತಮ್ಮದಿರ್ತಾರ. ನಮ್ಮ ಮನೆ ವ್ಯವಹಾರದಲ್ಲಿ ಇವನು ಒಂದು ಭಾಗ. ಅಪ್ಪನಿಗಂತೂ ಇವನು ಅಂದರೆ ಸ್ವಂತ ಮಗನಕ್ಕಿಂತ ಹೆಚ್ಚು, ಗೊತ್ತಾ? ಲಾಸ್ಟ್ ವೀಕು ಹೈದ್ರಾಬಾದ್ಗೆ ಹೋಗಿದ್ದ, ಫ್ಯಾಕ್ಟ್ರಿ ಕೆಲಸದ ಮೇಲೆ ಅರ್ಜೆಂಟ್ ಇತ್ತು ಅಂತ. ಹಾಗಾಗಿ ನಮ್ಮ ಮದುವೆಗೂ ಬರೋಕ್ಕಾಗಲಿಲ್ಲ ಅವನಿಗೆ. ನಮಸ್ತೆ ಸಂಧ್ಯಾಜಿ. ನೋಡಿದೆ ಡಿಕ್ಕಿ ಹೊಡೆದೆ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡಿ, ಇದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಜೀವನ್ ಇಲ್ಲೇ ಕೂತಿರು ಅಂದ್ರು, ನಾನು ಎದ್ದು ಓಡಾಡಕ್ಕೆ ಹೋದೆ, ಡಿಕ್ಕಿ ಹೊಡೆದೆ. ಇದು ನಂದೇ ತಪ್ಪು. ಸಂಧ್ಯಾ, ಇನ್ನು ನೀರಜ್ ಬಂದಾಯಿತು. ಇನ್ಮೇಲೆ ಈ ಮನೆಯಲ್ಲಿ ತಮಾಷೆ ನಗುಗೆ ಕೊರತೆನೇ ಇರಲ್ಲ. ಇವನ ಸ್ವಭಾವನೇ ಹೀಗೆ. ಈಗ ನೋಡಿದ್ಯಲ್ಲ, ಎಲ್ಲ ಮುಂಭಾಗಲಿಂದ ಒಳಗಡೆ ಬಂದರೆ ಇವನು ಹಿಂಭಾಗಲಿಂದ ಬರ್ತಾನೆ. ಎಂಥ ಸೀರಿಯಸ್ ವಿಷಯನೂ ತಮಾಷೆಯಾಗಿ ತಗೊಂಡ್ಬಿಡ್ತಾನೆ. ಇವನಿರೋ ಕಡೆ ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ. ನಿನಗೆ ಬೇಜಾರೇ ಆಗಲ್ಲ. ಹಾಂ ನೀರಜ್, ಹೋದ ಕೆಲಸ ಏನಾಯ್ತಪ್ಪ? ಹಾಂ ಅಪ್ಪ, ನಾನು ಹೈದ್ರಾಬಾದ್ಗೆ ಹೋಗಿ ಇಳಿತಾ ಇದ್ದಾಗಲೇ ನಿಮ್ಮವರು ಬಂದು ಅಲ್ಲೇ ಕೂತಿರೋ ಅಂದ್ರೆ ಇಲ್ಲಿ ಬಂದಿದ್ಯಾ ನೀನು? ಹಲೋ ಸರ್. ಹಲೋ, ಐ ಮ್ಯಾನೇಜರ್ ರಮೇಶ್. ನೈಸ್ ಟು ಮೀಟ್ ಯು ಸರ್. ನಿಮ್ಮಿಂದ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಬೇಕಾಗಿದೆ. ಬನ್ನಿ ಸರ್. ರೂಮ್ ನಂಬರ್ 211 ಯಾರಿದ್ದಾರೆ? ರೂಮ್ ನಂಬರ್ 211 ಮಿಸ್ಟರ್ ಮಾರುತಿ ಅಂತ ಇದ್ದಾರೆ ಸರ್.
ಆ ಮನುಷ್ಯ ಹೇಗೆ? ಸರ್ ಆ ಮನುಷ್ಯ 15 ಡೇಸಿಂದ ಇಲ್ಲೇ ಇದ್ದಾರೆ, ಬಟ್ ರೂಮಿಂದ ಹೊರಗೆ ಬರೋದಿಲ್ಲ ಸರ್. ಏನು ಬೇಕು ಅಲ್ಲಿಗೆ ತರ್ಸ್ಕೊತಾರೆ. ಐ ಸಿ. ಸರ್ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಿ ಸರ್. ಆ ಮನುಷ್ಯನ ನಾವು ಎನ್ಕ್ವೈರಿ ಮಾಡಬೇಕು. ಕ್ಯಾನ್ ಯು ಕೋಆಪರೇಟ್? ಯಾ ಪ್ಲೀಸ್ ಪ್ಲೀಸ್ ಕಮ್ ಸರ್. ಯಾರು ಒಳಗಡೆ? ಯಾವಾಗಲೂ ಇಷ್ಟೇ ಸರ್, ಅವನು ಒಳಗಡೆನೇ ಇರ್ತಾನೆ, ಓಪನೇ ಮಾಡಲ್ಲ. ಒಳಗಡೆ ತೆಗೀರಿ ಬಾಗ್ಲು. ಸಾಹೇಬ್ರು ಬಂದಿದ್ದಾರೆ, ತೆಗೀರಿ. ರಮೇಶ್, ಎಸ್ ಸರ್. ಸ್ಪೇರ್ ಕಿನೋ ಮಾಸ್ಟರ್ ಕಿನೋ ಇದೆಯಾ? ಮಾಸ್ಟರ್ ಕೀ ಇದೆ ಸರ್ ನನ್ನ ಹತ್ರ. ನೋಡಿದಪ್ಪ ನೋಡಿ. ಸರ್ ಒಳಗಡೆಯಿಂದ ಬೋಲ್ಟ್ ಹಾಕೊಂಡ್ಬಿಟ್ಟಿದ್ದಾನೆ ಸರ್. ರಮೇಶ್, ಎಸ್ ಸರ್. ಡೋಂಟ್ ಮೈಂಡ್ ಫೋರ್ಸಿಬ್ಲಿ ಓಪನ್ ಮಾಡೋದಾ ಪ್ಲೀಸ್? ಗೋವಿಂದಪ್ಪ ಸರಿ ಸರ್. ಅರ್ಧ ಗಂಟೆ ಮುಂಚೆ ಫೋನ್ ರಿಸೀವ್ ಮಾಡಿದ್ದಾನೆ ಅಂದ್ರೆ ಇಲ್ಲೇ ಇಲ್ಲ. ಕಮಾನ್ ಸರ್ಚ್. ಮ್ಯಾನೇಜರ್, ಎಸ್ ಸರ್. ಎಂಟ್ರೆನ್ಸ್ ನ ಬ್ಲಾಕ್ ಮಾಡಿಸಿ. ಯಾರು ಒಳಗೆ ಬರಬಾರ್ದು, ಯಾರು ಒಳಗೆ ಹೋಗಬಾರ್ದು. ಓಕೆ ಸರ್. ಬಾಗಿಲು ತೆಗೀರಿ. ಬಿರುಗಾಳಿಯ ನಂತರದ ದಿನಗಳಲ್ಲೂ ಭರವಸೆ ಇಟ್ಟು ನಡೆಯುವುದೇ ಬದುಕು. ಬೆಳಗಿನ ಬಿಸಿಲು ರಾತ್ರಿಯಲ್ಲಿ ತಂಪಾಗಲೇಬೇಕು. ಸಾಕ್ಷಿಯಿಲ್ಲದ ಅಪರಾಧವೇ ಇಲ್ಲ. ಬೇರೊಬ್ಬರ ಮೇಲೆ ಅಪರಾಧ ಹೇರಿ ತಪ್ಪಿಸಿಕೊಳ್ಳುವ ಮನೋಭಾವ ಇಂದು ನೆನ್ನೆಯದಲ್ಲ. ಇಂತಹ ಒಂದು ಜಾಲದಲ್ಲಿ ಮೋಹನ್ ಸಿಕ್ಕಿಕೊಂಡಿದ್ದೂ ಕಾಕತಾಳೀಯ. ಆ ಕ್ಷಣದಲ್ಲಿ ಸುಳ್ಳು ಹೇಳಿ ತಪ್ಪಿಸಿಕೊಂಡಿದ್ದರೂ ನಂತರ ಸತ್ಯ ಹೇಳಿದ್ದು ಒಳ್ಳೆಯದೇ ಆಯಿತು. ಅಂದಿನ ಬಿರುಗಾಳಿ ಇಂದು ತಿಳಿಯಾಗಿದೆ. ನಂಬಿಕೆ ಕಳೆದುಕೊಳ್ಳದಿರುವುದು ಲೇಸು. ನೋವು ಕಷ್ಟ ನಷ್ಟದಲ್ಲೂ ಉತ್ತಮ ದಿನಗಳಿಗಾಗಿ ಕಾಯಲೇಬೇಕು. ಕಣ್ಣೀರು ಕನಸುಗಳ ಕರಗಿಸಬಾರದು. ಉರುಳಿ ಹೋಗುವ ಕನಸುಗಳ ಕಟ್ಟಿಕೊಡುವಲ್ಲಿ ಸಹಕಾರಿಯಾಗಬೇಕು. ನೆನಪುಗಳು ಮಾಸದಿದ್ದರೂ ನೋವು ಮರೆತು ಬಿಡಬೇಕು. ಈ ಜೀವನ ನಿರೀಕ್ಷೆಗಳಿಗೆ ಮೀರಿತು. ಇಲ್ಲಿ ಅನಿರೀಕ್ಷಿತವೇ ಹೆಚ್ಚು.